ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನಿಗಳ ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ದಿನದ ಹಸುಗೂಸನ್ನು ಆಸ್ಪತ್ರೆಯ ಸಿಬ್ಬಂದಿ ಎಂದು ಹೇಳಿ ಅಪರಿಚಿತ ಮಹಿಳೆಯರಿಬ್ಬರು ಸೋಮವಾರ ಮಧ್ಯಾಹ್ನ ಕೊಂಡೊಯ್ದಿದ್ದಾರೆ. ಈ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದ ಕಸ್ತೂರಿ ಸಾಗರ್ ಅವರಿಗೆ ಜನಿಸಿದ ಕೂಸನ್ನು ಮಧ್ಯಾಹ್ನ 3ರ ಸುಮಾರು ನರ್ಸ್ ವೇಷದಲ್ಲಿ ಬಂದ ಕಳ್ಳಿಯರಿಬ್ಬರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಶಿಶು ಜಿಮ್ಸ್ನ ಹಳೆಯ ಕಟ್ಟಡದಲ್ಲಿರುವ ಮಕ್ಕಳ ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ತಾಯಿ ಜತೆಗಿತ್ತು. ನರ್ಸ್ಗಳಂತೆ ಎಫ್ರಾನ್ ಧರಿಸಿ ಬಂದ ಕಳ್ಳಿಯರು ಮಗುವಿನ ರಕ್ತ ತಪಾಸಣೆ ಮಾಡಿಸಿಕೊಂಡು ಬರುವುದಾಗಿ ಹೇಳಿ ಎತ್ತಿಕೊಂಡು ಹೋಗಿದ್ದಾರೆ. ರಾಮಕೃಷ್ಣ ಸಾಗರ್ ನೀಡಿದ ದೂರಿನನ್ವಯ ಬ್ರಹ್ಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೈಯ ಅಪ್ರನ್ನ ಸರ್ ಸತ್ತೇನಿಲ್ಲ ಸರ್. ಚಪ್ಪಲ್ಗೆ ಪ್ಯಾಕಿಂಗ್ ಝೂಮ್ ಮಾಡ್ರಿ ನೋಡ್ರಿ ಮತ್ತೆ चप्पल होना बॉडी लैंग्वेज भी डॉक्टर जैसा नहीं है that also she cannot handle because जबरदस्ती को पेन ले नहीं सकते. जन तम ಕೊಡ್ತಾರೆ just broadcasted we have got them on camera giving ನವಜಾತ ಶಿಶುವೊಂದರ ಅಪಹರಣ ನಡೆದಿರುವ ಹಿನ್ನೆಲೆಯಲ್ಲಿ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದರು. ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಮಗು ಕಳೆದುಕೊಂಡಿರುವ ಪೋಷಕರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ವೇಳೆ ಮಗು ಆಸ್ಪತ್ರೆಯಿಂದ ಹೊರಗೆ ಹೇಗೆ ಹೋಯಿತು, ಮಗುವಿನೊಂದಿಗೆ ಯಾರು ಇದ್ದರು ಮತ್ತಿತರ ಮಾಹಿತಿಯನ್ನು ಪಡೆದುಕೊಂಡರು. संगत यार हो गया यार हो गया संगत यार हो गया मैं बहुत जल्दी से हम ಮಗುವನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಕರ್ಕೊಂಡು ಬಂದು ಅವರೇನೋ ಮಗು ಮಿಸ್ಸಿಂಗ್ ಇದೆ, ಹಾಗಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆಮೇಲೆ ಕಮಿಷನರ್ ಒಂದು ಟೀಮನ್ನು ಫಾರ್ಮ್ ಮಾಡಿದ್ದಾರೆ. ಫಾರ್ಮ್ ಮಾಡಿ ಅವರು ಟ್ರೇಸ್ ಮಾಡೋದಕ್ಕೆ ಮುಖ್ಯವಾಗಿ ಯಾರೋ ಒಬ್ರು ನರ್ಸರ ಹಾಕೊಂಡು ಅಪ್ರೋಲ್ ಹಾಕೊಂಡ್ಬಂದು ಈ ರೀತಿಯಾಗಿ ಹೋಗ್ತಾರೆ ಅಂದ್ರೆ ಏನು ನೆಗ್ಲಿಜೆನ್ಸಿ ಕಾಣ್ತಾ ಇಲ್ವ? ಯಾರು ಮ್ಯಾನ್ ಪವರ್ ಏಜೆನ್ಸಿ ಅದೆಲ್ಲ ಒಂದು ಎನ್ಕ್ವೈರಿ ಆರ್ಡರ್ ಮಾಡ್ತಾ ಇದ್ದೀವಿ. ವಿಲ್ ಆರ್ಡರ್ ಇನ್ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ಲಿಂದ ಎನ್ಕ್ವೈರಿ ಆರ್ಡರ್ ಮಾಡ್ತಾರೆ. ಇದು ಒಬ್ಬೊಬ್ಬರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಲೈಟ್ ಇಲ್ಲ ಸರ್ ಕೆಳಗಡೆ ಇಲ್ಲ, ಒಂದು ಕಡೆ ಲೈಟ್ ಇಲ್ಲ ಕೆಳಗಡೆ. ಅದೆಲ್ಲ ಚೆಕ್ ಮಾಡ್ತೀವಿ. ಅವ್ರಲ್ಲಿ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ವಿಲ್ ಆಲ್ಸೋ ಸಿ ವಾಟ್ ಆಲ್ ಏನೇನು ಪ್ಯಾರಾಮೀಟರ್ಸ್ ಇರ್ತಾವೆ. ಯೂಶಲಿ ನಾವು ಇಂಥ ಮಕ್ಕಳು ಇದರಲ್ಲಿ